ಚೀನಾದಲ್ಲಿ ಭಾರಿ ಬಿರುಗಾಳಿಗೆ ಕಚೇರಿಯ ಗಾಜು ಪೀಸ್ ಆಗಿದೆ. ಕಚೇರಿಯ ಗಾಜು ಕಿಟಕಿ ಬಾಗಿಲುಗಳು ತುಂಡು ತುಂಡಾಗಿದೆ. ರೆಂಬೆ ಕೊಂಬೆಗಳು ಬಿದ್ದು ವಿದ್ಯುತ್ ಕೇಬಲ್ ಕೂಡ ಅಲ್ಲಿ ಬೆಂಕಿ ಹೊತ್ಕೊಂಡಿರುವುದನ್ನು ಕೂಡ ನಾವು ಗಮನಿಸಬಹುದು. ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಹೊತ್ತಿ ಉರಿದಿದೆ. ನಡು ರಸ್ತೆಯಲ್ಲಿ ದಿಕ್ಕಾಪಾಲಾಗಿವೆ ಕಾರುಗಳು ಹಾಗೂ ಇತರ ವಾಹನಗಳು. ಚೀನಾದ ಪ್ರಮುಖ ಸಿಟಿಯಾಗಿರುವಂತಹ ಚೆಂಗ್ಡೂನಲ್ಲಿ ಆಗಿರುವಂತಹ ಘಟನೆ. ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿ ಇಷ್ಟೆಲ್ಲ ಅವಾಂತರ ಅವ್ಯವಸ್ಥೆ ಉಂಟಾಗಿದೆ. ಜುಲೈ 12ನೇ ತಾರೀಕು ಆಗಿರುವಂತಹ ಘಟನೆಯ ವಿಡಿಯೋ ಈಗ ಲಭ್ಯವಾಗಿದೆ. ಈ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಜನ ಬೆಚ್ಚಿ ಬೀಳ್ತಿದ್ದಾರೆ ಈ ವಿಡಿಯೋವನ್ನ ನೋಡಿದಂತಹ ಸಂದರ್ಭದಲ್ಲಿ. ಗಾಳಿಯ ವೇಗಕ್ಕೆ ಆಟಿಕೆ ವಸ್ತುಗಳಂತೆ ಕಾರುಗಳು ಹಾರಿ ಹೋಗಿವೆ. ಕಟ್ಟಡಗಳ ಕಿಟಕಿಗಳು ಹಾಗೆ ಅವುಗಳ ಬಾಗಿಲುಗಳು ಹಾಗೆ ಏನು ಗ್ಲಾಸ್ ಬಿಲ್ಡಿಂಗ್ ಇರುತ್ತೆ ಅದರ ಗ್ಲಾಸ್ಗಳೆಲ್ಲ ಸಂಪೂರ್ಣವಾಗಿ ಛಿದ್ರವಾಗಿ ಹೋಗಿದೆ. ಜುಲೈ 12ನೇ ತಾರೀಕು ಸಂಜೆ 5 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ ಇದು. ಬಿರುಗಾಳಿ ಸಹಿತ ಮಳೆ. ಸುಮಾರು 3 ಗಂಟೆಗಳ ಕಾಲ ಚೆಂಗ್ಡೂನಲ್ಲಿ ಈ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು. 2345 ಮರಗಳು ಧರೆಗುರುಳಿವೆ. ಈ ಭೀಕರ ಗಾಳಿ ಸಹಿತ ಮಳೆಯಿಂದಾಗಿ 2000ಕ್ಕೂ ಅಧಿಕ ಮರಗಳು, ಅಂದ್ರೆ ಲೆಕ್ಕ ಹಾಕಬಹುದು ಇಲ್ಲಿ ಎಷ್ಟು ಜೋರಾಗಿ ಎಷ್ಟು ಭೀಕರವಾಗಿ ಇಲ್ಲಿ ವಾತಾವರಣ ಆರ್ಭಟಿಸಿದೆ ಅಂತ. ಚೀನಾದ ಚೆಂಗ್ಡೂನಲ್ಲಿ ಆಗಿರುವಂತಹ ಭೀಕರ ಬಿರುಗಾಳಿ ಸಹಿತ ಮಳೆಯಿಂದಾಗಿ ಎಷ್ಟೆಲ್ಲ ಹಾನಿ ಆಗಿದೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. 12ನೇ ತಾರೀಕು ಆಗಿರುವಂತಹ ಘಟನೆಯ ದೃಶ್ಯ ಈಗ ಬೆಳಕಿಗೆ ಬರ್ತಾ ಇದೆ. ಸಾಕಷ್ಟು ವೈರಲ್ ಆಗಿದೆ. ವಿದ್ಯುತ್ ಲೈನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಅದು ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಂಡಿರೋದನ್ನು ಕೂಡ ನೋಡಿದ್ವಿ. ಯಾವ ರೀತಿ ವಾಹನಗಳೆಲ್ಲ ತರಗೆಲೆಗಳಂತೆ ಹಾರ್ಕೊಂಡು ಹೋಗ್ತಿದೆ. ನಾಯಿ ಕೂಡ ಅಲ್ಲೊಂದು ಗಾಳಿಯಲ್ಲಿ ಹಾರ್ಕೊಂಡು ಹೋಗಿರೋದನ್ನು ಗಮನಿಸ್ತಾ ಇದ್ದೀವಿ. ಜೊತೆಗೆ ಕಟ್ಟಡಗಳ ಗಾಜುಗಳು ಕೂಡ ಗಾಳಿಯ ರಭಸಕ್ಕೆ ಬ್ರೇಕ್ ಆಗಿ ಪುಡಿಯಾಗಿ ಬಂದು ಅಪ್ಪಳಿಸಿದೆ ಅಲ್ಲಿದ್ದಂತಹ ಜನರ ಮೇಲೆ. ಮರಗಳು ಕೂಡ ಯಾವ ರೀತಿಯಾಗಿ ಉದುರಿ ಬೀಳ್ತಾ ಇದೆ ಅಂತ ನೋಡ್ತಾ ಇದ್ದೇವೆ. ಚೆಂಗ್ಡೂ ಪ್ರಾವಿನ್ಸ್ನಲ್ಲಿ ಸುಮಾರು 2000ಕ್ಕೂ ಅಧಿಕ ಮರಗಳು ಆ 3 ಗಂಟೆಯ ಮಳೆಗಾಳಿಯ ರೌದ್ರ ನರ್ತನಕ್ಕೆ ನೆಲಕಚ್ಚಿವೆ ಅಂತ ಹೇಳಿದ್ರೆ ಎಷ್ಟು ಭೀಕರವಾಗಿ ಗಾಳಿ ಬೀಸ್ತಾ ಇತ್ತು ಅಂತ ಸ್ಪಷ್ಟವಾಗುತ್ತೆ. ಗ್ಲಾಸ್ ಬಿಲ್ಡಿಂಗ್ನ ಗ್ಲಾಸ್ಗಳೆಲ್ಲ ಬ್ರೇಕ್ ಆಗಿ ಕಟ್ಟಡದ ಒಳಕ್ಕೆ ಮಳೆ ನುಗ್ಗಿದೆ ಅಂತ ಹೇಳಿದ್ರೆ ಅದರ ರಭಸ ಅದರ ತೀವ್ರತೆ ಎಷ್ಟಿತ್ತು ಅಂತ ನಾವಿಲ್ಲಿ ಊಹಿಸಬಹುದಾಗಿದೆ. ಇದು ಚೀನಾದ ಚೆಂಗ್ಡೂನಲ್ಲಿ ಆಗಿರುವಂತಹ ಘಟನೆಯ ದೃಶ್ಯಾವಳಿ.